ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮಂಜುಳಾ ಸಂಜಯ್ ಯೂಟ್ಯೂಬ್ ಚಾನಲ್. ಇವತ್ತು ತುಂಬ ವಿಶೇಷವಾದ ದಿನ ನಮಗೆ. ನಾನು ವರ್ಕ್ ಮಾಡ್ತಿರುವ ಆಫೀಸ್ ಬ್ರ್ಯಾಂಚ್ ಏನಿದೆ, ಸೊ ಅಲ್ಲಿ 25ನೇ ವರ್ಷದ ಆ್ಯನಿವರ್ಸರಿ ನಡೀತಾ ಇದೆ. ಸೊ ಹಾಗಾಗಿ ಬೇಗ ನಾನೆಲ್ಲ ಕೆಲಸಗಳನ್ನ ಮುಗಿಸಿ ರೆಡಿಯಾಗಿ ಹೋಗಬೇಕು ಅಂತೇಳಿ ಬೇಗ ಎದ್ದು ನನ್ನ ಕೆಲಸ ಮುಗಿಸ್ತಾ ಇದ್ದೀನಿ. ಇದು ತುಳಸಿ ಕಟ್ಟೆ ಹತ್ರ ಸಿಂಪಲಾಗಿ ಒಂದು ರಂಗೋಲಿ ಬಿಡ್ತಾ ಇದ್ದೀನಿ. ಇನ್ನು ತುಳಸಿ ಕಟ್ಟೆ ಮುಗೀತು, ಮೇಲೆ ಪಾಟ್ಗೆಲ್ಲ ನೀರು ಹಾಕಿ ಕೆಳಗಡೆ ಬಂದೆ. ಇನ್ನು ಕೆಳಗಡೆ ಇದು ಸಿಂಪಲ್ಲಾಗಿ ಬಾರ್ಡ್ರ್ ರಂಗೋಲಿ ಬಿಡೋಣ ಅಂಥೇಳಿ ಬಿಡ್ತಾಯಿದ್ದೀನಿ. ಯಾಕೆಂದರೆ ನಂದು ಇನ್ನೊಂದು ಯೂಟ್ಯೂಬ್ ಚಾನಲ್ ಇದೆ, ಸೊ ಅದು ಬರೀ ರಂಗೋಲಿ ಚಾನಲ್ಲು. ಸೊ ಅದಕ್ಕೆ ಬೇಕಾಗತ್ತೆ ಅಂಥೇಳಿ ಸೊ ಈ ಥರ ಬಾರ್ಡ್ರ್ ರಂಗೋಲಿನ ಬಿಡ್ತಾಯಿದ್ದೀನಿ. ಸಿಂಪಲ್ಲಾಗಿ ಚೆನ್ನಾಗಿ ಆಯಿತು. ಇನ್ನು ಎಲ್ಲ ಕೆಲಸ ಮುಗಿಸಿ ನನ್ನ ಮಗಳನ್ನ ಕರ್ಕೊಂಡೋಗಿ ನಾನು ಕಾಲೇಜಿಗೆ ಡ್ರಾಪ್ ಮಾಡಿ ಇನ್ನು ನಾನು ಬೇಗ ರೆಡಿ ಆಗೋಣ ಅಂಥೇಳಿ ರೆಡಿ ಆಗ್ತಾಯಿದ್ದೀನಿ. ಇನ್ನು ಇವತ್ತು 25ನೇ ವರ್ಷದ ಆ್ಯನಿವರ್ಸರಿ ಆದ್ದರಿಂದ ಸೊ ನೆನ್ನೆ ಎಲ್ಲರಿಗೂ ನಾವು ಇನ್ಫಾರ್ಮ್ ಮಾಡಿದ್ವಿ. ಸೊ ಸಿಂಪಲಾಗಿ ಡೆಕೋರೇಷನ್ ಮಾಡಿ ಆಫೀಸಲ್ಲೇ ಮಾಡ್ತಾಯಿದ್ದೀವಿ. ಹೊರಗಡೆ ಮಾಡಬೇಕು ಅಂತ ಎಲ್ಲ ಪ್ಲ್ಯಾನಿಂಗ್ ಇತ್ತು, ಬಟ್ ಆಗಲಿಲ್ಲ. ಸೊ ಹಾಗಾಗಿ ಆಫೀಸಲ್ಲಿ ಮಾಡ್ತಾಯಿದ್ದೀವಿ. ಇನ್ನು ನಮ್ಮ ಮನೆಯಲ್ಲಿ ಬೆಕ್ಕಳಗಾಟ ತುಂಬ ಇತ್ತು ಅಂಥೇಳಿ ಗೇಟ್ಗೆ ಈ ಥರ ಎಲ್ಲ ಸಾರ್ಡ್ರ್ ಮಾಡಿಸಿದ್ದೀವಿ. ಇಲ್ಲ ಅಂದರೆ ತುಂಬಾ ಬೆಕ್ಕದ ಕಾಟ ಆಗ್ತಾಯಿತ್ತು. ಸೊ ಹಾಗಾಗಿ ಇನ್ನು ನಾನು ತಿಂಡಿ ತಿಂದ್ಕೊಂಡು ಮನೇಲಿ ದೇವ್ರ ಪೂಜೆ ಎಲ್ಲ ಮುಗಿಸಿ ಸೊ ರೆಡಿಯಾಗಿ ಹೋಗಬೇಕಿತ್ತು. ಸೊ ಹಾಗಾಗಿ ಬೇಗ ರೆಡಿ ಆದೆ. ಇನ್ನು ಹೊರಗಡೆ ನಮ್ಮ ರೋಡಂತೂ ಇನ್ನೂ ನೀಟಾಗಿ ಆಗಿಲ್ಲ, ಇನ್ನೂ ಅಷ್ಟೇ ಪೂರ್ತಿ ಧೂಳಿದೆ, ಏನೂ ಮಾಡೋಕ್ಕಾಗಲ್ಲ. ಬಟ್ ಇಲ್ಲಂತೂ ನಮಗೆ ಗಾಡಿಗಳೆಲ್ಲ ನಿಲ್ಸೋಕ್ಕಂತೂ ತುಂಬ ಬೇಜಾರಿದೆ. ಇನ್ನು ಅಲ್ಲಿಂದ ಬಂದು ಇವತ್ತು ಆಫೀಸಲ್ಲಿ ಆ್ಯನಿವರ್ಸರಿ ಪ್ರೋಗ್ರಾಮ್ ಇರೋದ್ರಿಂದ ಸೊ ಬಂದಿರುವಂತಹ ನಮ್ಮ ಎಲ್ಲ ಗೆಸ್ಟ್ಗಳಿಗೆ ಒಂದು ಗೇಮ್ ಆಡ್ಸೋಣ ಅಂಥೇಳಿ ಅಂದ್ಕೊಂಡ್ವಿ. ಸೊ ಗೇಮ್ ಅಂದರೆ ಬೇರೆ ಗೇಮೆಲ್ಲ ಆಡ್ಸೋಕ್ಕಾಗಲ್ಲ. ಸೊ ಔಸಿ ಗೇಮ್ ಚೆನ್ನಾಗಿ ಆಟ ಆಡ್ಬೋದು. ಸೊ ತುಂಬ ಜನ ಇದ್ದಾಗ ಅದು ಗೇಮ್ ತುಂಬ ಚೆನ್ನಾಗಿರುತ್ತೆ. ಲಾಸ್ಟ್ ಟೈಮ್ ಕೂಡ ಆಡಿಸಿದ್ವಿ. ಸೊ ಈ ಸಲನೂ ಅದೇ ಗೇಮ್ ಆಡೋಣ ಅಂಥೇಳಿ ಔಸಿ ಗೇಮ್ ತಗೊಳ್ಳೋಣ ಅಂತ ನನಗೆ ಹತ್ರವಾಗಿರೋದು ಲಾಯಲ್ ವರ್ಲ್ಡಿಗೆ ಬಂದೆ. ಸೊ ಅರ್ಲಿ ಮಾರ್ನಿಂಗ್ ಆದ್ದರಿಂದ ಯಾರೂ ಜನ ಇಲ್ಲ, ಬಟ್ ಎಲ್ಲ ನೀಟಾಗಿ ಜೋಡಿಸೋದ್ರಿಂದ ಎಲ್ಲ ನೀಟಾಗಿ ಒಂದೊಂದು ಕಡೆ ಜೋಡಿಸಿದ್ದಾರೆ. ಸೊ ಔಸಿ ಗೇಮ್ ಸಿಗೋದು ನೆಕ್ಸ್ಟ್ ಫ್ಲೋರಲ್ಲಿ, ಅಂದರೆ ಫಸ್ಟ್ ಫ್ಲೋರಲ್ಲಿ ಸಿಗುತ್ತೆ. ಸೊ ನನಗೆ ಆಲ್ರೆಡಿ ಗೊತ್ತಿದೆ, ತೊಗೊಂಡಿದ್ದೀನಿ. ಸೊ ಹಾಗಾಗಿ ಸ್ಟ್ರೈಟ್ ಅಲ್ಲೇ ಹೋಗೋಣ ಅಂಥೇಳಿ ಅಲ್ಲಿಗೆ ಹೋಗ್ತಾಯಿದ್ದೀನಿ. ಇನ್ನು ಇಲ್ಲಿ ಮನೆಗೆ ಅಂದರೆ ಅಡುಗೆ ಮನೆಗೆ ಬೇಕಾಗಿರುವಂತಹ ಎಲ್ಲ ಕಿಚನ್ ಐಟಮ್ಸ್ಗಳು ತುಂಬ ಚೆನ್ನಾಗಿ ಸಿಗುತ್ತೆ. ಜೊತೆಗೆ ಡೆಕೋರೇಟ್ ಐಟಮ್ಸ್ ಕೂಡ ಅಷ್ಟೇ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಎಲ್ಲ ಡೆಕೋರೇಟ್ ಐಟಮ್ಸ್ಗಳು. ಇನ್ನು ಗಡಿಯಾರಗಳು ಗಿಫ್ಟ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿದೆ, ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಡೆಕೋರೇಟ್ ಐಟಮ್ಸ್ ಅಂತೂ ಇಲ್ಲಿ ತುಂಬ ಚೆನ್ನಾಗಿ ಸಿಗುತ್ತೆ. ನಾನು ಸುಮಾರು ಸಲ ತೊಗೊಂಡಿದ್ದೀನಿ. ಗಿಫ್ಟ್ ಮಾಡೋದಕ್ಕೂ ಅಷ್ಟೇ ತುಂಬ ಐಟಮ್ಸ್ಗಳು ಚೆನ್ನಾಗಿ ಸಿಗುತ್ತೆ. ಕ್ವಾಲಿಟಿ ವೈಸಲ್ಲಂತೂ ಸಖತ್ತಾಗಿರುತ್ತೆ. ಪ್ರೈಸ್ ವೈಸಲ್ಲೂ ಅಷ್ಟೇ ತುಂಬ ಏನು ಹೈ ಅಂತೇನಿರಲ್ಲ, ತುಂಬಾ ಚೆನ್ನಾಗಿರುತ್ತೆ. ಸೊ ಇಲ್ಲಿ ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ಕಿಚನ್ ಐಟಮ್ಸ್ಗಳು ಅಷ್ಟೇ ತುಂಬಾ ವೆರೈಟಿ ಐಟಮ್ಸ್ಗಳು ಚೆನ್ನಾಗಿ ಸಿಗುತ್ತೆ. ಪ್ರತಿಯೊಂದು ಐಟಮ್ಸ್ಗಳು ಇಲ್ಲಿ ತುಂಬ ಚೆನ್ನಾಗಿ ಸಿಗುತ್ತೆ. ಸೊ ನಮಗೆ ಹತ್ರ ಕೂಡ ಲಾಯಲ್ ವರ್ಲ್ಡು. ಸೊ ಹಾಗಾಗಿ ನಾನು ಜಾಸ್ತಿ ಇಲ್ಲೇ ಬರೋದು. ನೋಡಿ ಎಷ್ಟು ಚೆನ್ನಾಗಿದೆ, ಪ್ರತಿಯೊಂದು ಐಟಮ್ಸ್ಗಳು ಚೆನ್ನಾಗಿ ಸಿಗುತ್ತೆ. ವೆರೈಟಿ ಐಟಮ್ಸ್ಗಳನ್ನ ನಾವು ಇಲ್ಲಿ ನೋಡ್ಬೋದು. ಎಲ್ಲ ಥರ ಸ್ಟೀಲ್ ಐಟಮ್ಸ್ಗಳಂತೂ ವೆರೈಟಿ ಸಿಗುತ್ತೆ. ಜೊತೆಗೆ ಮಕ್ಕಳಿಗೆ ಆಟ ಆಡೋ ಸಾಮಾನುಗಳು ನೋಡಿ ಎಷ್ಟು ವೆರೈಟೀಸ್, ಗೊಂಬೆಗಳಿದೆ, ಗೇಮ್ಸ್ಗಳಿದೆ, ದೊಡ್ಡ ಕಾರ್ಗಳು, ಪ್ರತಿಯೊಂದು ಐಟಮ್ಸ್ಗಳು ಇಲ್ಲಿ ಸಿಗುತ್ತೆ. ಇನ್ನು ನನಗೆ ಬೇಕಾಗಿದ್ದು ಔಸಿ ಗೇಮ್ ಇದೆ. ಅದರಲ್ಲೂ ಒಂದು 2-3 ಥರ ಇದೆ, ನೋಡೋಣ ಸೊ ಯಾವುದು ಬೆಟರ್ ಆಗುತ್ತೆ ಅಂತೇಳಿ. ಸೊ ನಮಗೆ ಔಸಿ ಗೇಮ್ ಗೊತ್ತಿದೆ. 2-3 ಥರ ತೋರಿಸಿದ್ರು. ಕಂಫರ್ಟಬಲ್ ಆಗಿದ್ದು ಒಂದು ಓಕೆ ಅಂತೇಳಿ ಅದನ್ನೇ ತೊಗೊಳ್ಳೋಣ ಅಂಥೇಳಿ ಅದನ್ನೆಲ್ಲ ಚೆಕ್ ಮಾಡಿಸಿ ನೀಟಾಗಿ ಅದನ್ನೆಲ್ಲ ಓಪನ್ ಮಾಡಿಸಿ ಸೊ ತೊಗೊಳ್ಳೋಣ ಅಂಥೇಳಿ ತೊಗೋತಾ ಇದ್ದೀನಿ. ನೋಡಿ ಇದರಲ್ಲೂ ಇದು ಚೆನ್ನಾಗಿದೆ. ಇದೊಂಥರ ಗೇಮ್ ತುಂಬ ಚೆನ್ನಾಗಿರುತ್ತೆ. ನೋಡಿ ಇದೆಲ್ಲ ಕಾರ್ಡ್ಸ್ ಥರ ಇದೆ. ಇನ್ನೊಂದು ಪೇಪರ್ ಥರ ಬರುತ್ತಲ್ಲ ಅದಿಲ್ವಾ? ಇದರಲ್ಲಿ 3-4 ಥರ ಬರುತ್ತೆ. ತಂಬೋಲಾ ಅಂತ ಬರುತ್ತೆ, ಔಸಿ ಗೇಮ್ ಬರುತ್ತೆ. ಇದರಲ್ಲಿ ಒಂಥರ ಇದೆ, ಇನ್ನೊಂದು 2-3 ಇದೆ. ಸೊ ನಾವು ಯೂಶಲಿ ತೊಗೊಳ್ಳೋದು ಇದಲ್ಲ. ಸೊ ಇನ್ನೊಂದು ಥರ ಬರುತ್ತೆ ಅದು. ಸೊ ಫಸ್ಟ್ ಅದನ್ನೇ ಕೊಡಿ ಅಂತ ಕೇಳಿದೆ. ಅವ್ರ ಹತ್ರ ಇರೋದೇ 4 ಥರ ಅಂತೆ. ಸೊ ನೋಡೋಣ ನನಗೆ ಯಾವುದು ಇಷ್ಟ ಆಗುತ್ತೆ ಅದು. ಜೊತೆಗೆ ಆಡೋದಕ್ಕೆ ಕಂಫರ್ಟಬಲ್ ಆಗಿರಬೇಕು ಆ ಥರ. ಸೊ ಅಂತೂ ಇಂತೂ ಸಿಕ್ತು, ತೊಗೊಂಡೆ. ಇನ್ನು ಹೊರಗಡೆ ಬಂದೆ. ಲಾಯಲ್ ವರ್ಲ್ಡ್ ನಮ್ಮ ಏರಿಯಾದಲ್ಲಿರುವಂಥದ್ದು.
ಹೊಂಟಿಕೊಪ್ಪಲಲ್ಲಿರುವಂತಹ ಲಾಯಲ್ ವರ್ಲ್ಡ್. ಇನ್ನು ಅಲ್ಲಿಂದ ತೊಗೊಂಡು ಆಫೀಸಿಗೆ ಬಂದೆ. ಆಫೀಸಲ್ಲಿ ಇನ್ನೂ ಯಾರೂ ಅಷ್ಟು ಸೌಂಡ್ ಕೇಳ್ತಾ ಇಲ್ಲ ಕೆಳಗಡೆಯಿಂದ. ಸೊ ನೋಡೋಣ ಯಾರ್ಯಾರು ಬಂದಿದ್ದಾರೆ ಅಂತ. ಸೊ ತುಂಬ ಜನ ಎಕ್ಸ್ಪೆಕ್ಟೇಷನ್ ಇದೆ ಇವತ್ತು, ಯಾಕಂದರೆ ಆ್ಯನಿವರ್ಸರಿ ಅಲ್ವಾ. ಸೊ ಹಾಗಾಗಿ ತುಂಬ ಏನು ಗ್ರ್ಯಾಂಡಾಗಿ ಏನು ಮಾಡ್ತಾ ಇಲ್ಲ. ಸೊ ಗ್ರ್ಯಾಂಡಾಗಿ ಮಾಡಬೇಕು ಅಂತ ಪ್ಲ್ಯಾನಿಂಗ್ ಇತ್ತು, ಬಟ್ ನಮ್ಮ ಸರೌಂಡಿಂಗಲ್ಲಿ ನಮಗೆ ಸೂಟೇಬಲ್ ಆಗುವಂತಹ ಹೋಟೆಲ್ಗಳು ಯಾವುದು ಸಿಗಲಿಲ್ಲ. ಸೊ ಅದು ಪ್ರಾಬ್ಲಮ್ ಆಯಿತು. ಸೊ ನೆಕ್ಸ್ಟ್ ಟೈಮ್ ಯಾವಾಗಲಾದ್ರು ಮಾಡೋಣ ಅಂಥೇಳಿ ಸೊ ಹಾಗೆಯೇ ಬಂದೆ. ಇನ್ನು ಆಫೀಸಿಗೆ ಬಂದು ಅಲ್ಲಿ ಔಸಿ ಗೇಮ್ ಎಲ್ಲ ಕೊಟ್ಟು ಎಲ್ಲರನ್ನೂ ಮಾತಾಡಿಸ್ಕೊಂಡು ನಾನು ಸಡನ್ಲಿ ಬಂದಿದ್ದು ಪಾರ್ಲರ್ಗೆ. ಪದ್ದೂಸ್ ಪಾರ್ಲರು. ಇವರು ಓಪನ್ ಮಾಡೋದೇ 10:30 ಮೇಲೆ. ನಾನು ಐಬ್ರೋ ಮಾಡಿಸ್ಬೇಕು ಅಂತ ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೆ, ಬಟ್ ಟೈಮ್ ಆಗ್ತಿರ್ಲಿಲ್ಲ. ಸೊ ಆಫೀಸಲ್ಲೇ ವರ್ಕ್ ತುಂಬ ಆಗ್ತಾಯಿತ್ತು. ಸೊ ಹಾಗಾಗಿ ಇವತ್ತು ಟೈಮ್ ಇತ್ತು, ಅಲ್ಲೆಲ್ಲ ರೆಡಿ ಮಾಡ್ತಿದ್ರಲ್ಲ ಅಂಥೇಳಿ ಬಂದೆ. ಐಬ್ರೋಸ್ ಚೆನ್ನಾಗಾಯಿತು, ಯಾಕೆಂದರೆ ನನಗೆ ಇಲ್ಲೊಂದು ಸಲ ಸೆಟ್ ಆದಮೇಲೆ ಬೇರೆ ಕಡೆ ಇಷ್ಟ ಆಗಲ್ಲ, ಅದಕ್ಕೇ. ಇನ್ನು ಆಫೀಸಿಗೆ ಬಂದೆ. ಇಲ್ಲಿ ಬ್ಲಡ್ ಡೊನೇಟ್ ಪ್ರೋಗ್ರಾಮ್ ಕೂಡ ನಡೀತಾ ಇದೆ. ಸೊ ಟ್ರೈ ಮಾಡೋದಕ್ಕೇನು ಅಂಥೇಳಿ ಸೊ ನೋಡೋಣ ಅಂಥೇಳಿ ಫಸ್ಟು ನಾನು ಹೋಗೋಣ ಅಂದ್ಕೊಂಡೆ. ಅಷ್ಟರಲ್ಲಿ ಗಾನಶ್ರೀ ಅವರು ಕೂಡ ನಾನು ಕೊಡ್ತೀನಿ, ನೋಡೋಣ ಕೊಡ್ಬೋದಾ ಅಂತೇಳಿ ಫಸ್ಟು ಚೆಕ್ ಮಾಡ್ತೀವಿ, ಆಮೇಲೆ ಕೊಡಿ ಅಂತ ಹೇಳಿದ್ರು ಅವರು. ಸೊ ಚೆಕ್ ಮಾಡೋದಕ್ಕೇನು ಅಂತೇಳಿ ಒಬ್ಬೊಬ್ಬರಾಗೆ ಚೆಕ್ ಮಾಡಿಸ್ತಾ ಇದ್ವಿ. ಸೊ ಹಿಮೋಗ್ಲೋಬಿನ್ ಅಂಶ 11 ಪಾಯಿಂಟ್ ಮೇಲಿದ್ದರೆ ಕೊಡ್ಬೋದು ಅಂತ ಹೇಳಿದ್ರು. ಸೊ ಲೇಡೀಸ್ ಆದರೆ 6 ಮಂತ್ಸ್ ಒನ್ಸು, ಜೆಂಟ್ಸ್ ಆದರೆ 3 ಮಂತ್ಸ್ ಒನ್ಸು ಕೊಡೋದ್ರಿಂದ ಒಳ್ಳೆಯದು ಅಂತ ಹೇಳಿದ್ರು. ಅದರಲ್ಲೂ ಸ್ಮೋಕರು ಮತ್ತು ಡ್ರಿಂಕರ್ಗಂತೂ ತುಂಬಾ ಒಳ್ಳೆಯದು ಅಂಥೇಳಿ. ಈ ಕಡೆ ಬ್ಲಡ್ ಡೊನೇಷನ್ ಪ್ರೋಗ್ರಾಮ್ ನಡೀತಿದೆ ಇನ್ನು ಒಳಗಡೆ. ಸೊ ನಮ್ಮ ಸೆಲೆಬ್ರೇಷನ್ನು 25th ಇಯರ್ದು ಸೆಲೆಬ್ರೇಷನ್ ನಡೀತಾ ಇದೆ. ಸೊ ಎಲ್ಲ ಕಡೆ ಎಲ್ಲ ಆಫೀಸಲ್ಲೂ ಕೂಡ ಪ್ರೋಗ್ರಾಮ್ ನಡೀತಾ ಇರೋದ್ರಿಂದ ಸೊ ಒಂದು ವಿಡಿಯೋ ಕಾನ್ಫರೆನ್ಸಲ್ಲಿ ನಮ್ಮ ಹೆಡ್ಡೆಲ್ಲ ಪ್ರೋಗ್ರಾಮ್ ಬಗ್ಗೆ ಮಾತಾಡ್ತಾಯಿದ್ರು. ಇನ್ನು ಹೊರಗಡೆ ನಾವು ಒಬ್ಬರಾಗೆ ಒಬ್ಬರು ಎಲ್ಲ ಬ್ಲಡ್ ಡೊನೇಷನ್ ಯಾರ್ಯಾರು ಕೊಡ್ಬೋದು, ಯಾರ್ಯಾರಿಗೆ ಇಷ್ಟ ಇದೆ ಸೊ ಕೊಡಿ ಅಂತೇಳಿ ಎಲ್ಲ ಚೆಕ್ ಮಾಡಿಸ್ತಾ ಇದ್ವಿ. ಸೊ ನಾನು ಕೂಡ ಚೆಕ್ ಮಾಡಿದೆ. ಸೊ ಬ್ಲಡ್ ಗ್ರೂಪ್ ಫಸ್ಟು ಯಾವುದು ಏನು ಅಂತ ಅವರೇ ಚೆಕ್ ಮಾಡಿ ಹೇಳಿದ್ರು. ಅದಾದಮೇಲೆ ನಮ್ಮ ಹಿಮೋಗ್ಲೋಬಿನ್ ಅಂಶ ಎಷ್ಟಿದೆ ಅಷ್ಟನ್ನು ನೋಡಿಬಿಟ್ಟು ಅವರು ಕೊಡ್ಬೋದು ಅಂತ ಹೇಳಿದ್ರು. ಫಸ್ಟ್ ಟೈಮು ಕೊಡಬೇಕು ಅಂತ ಅಂದ್ಕೊಂಡಿದ್ದು, ನೋಡೋಣ ಕೊಡ್ಬೋದು ಅಂತ ಅಂದರೆ ಕೊಡೋಣ ಅಂಥೇಳಿ ನಾನು ಚೆಕ್ ಮಾಡಿಸ್ದೆ. ಟೈಮ್ ಆದ್ದರಿಂದ ಭಯ ಅನ್ನಿಸ್ತಾ ಇತ್ತು, ಬಟ್ ಆಮೇಲೆ ಏನಿಲ್ಲ, ಆರಾಮಾಗಿ ಕೊಡ್ಬೋದಲ್ವ. ಸೊ ಎಲ್ಲರೂ ಕೊಡ್ತಾ ಇದ್ದಾರೆ, ತಪ್ಪೇನಿದೆ ಅಂದ್ಬಿಟ್ಟು ನಾನು ಹೋಗಿ ಕೂತ್ಕೊಂಡೆ. ನೋಡೋಣ ಏನಂತಾರೆ ಅವರು ಅಂತ. ಸೊ ಫುಲ್ ಕ್ಯೂರಿಯಾಸಿಟಿ ಇದೆ, ಯಾಕಂದರೆ ಎಲ್ಲರೂ ಬ್ಲಡ್ ಕೊಡೋಕ್ಕಾಗಲ್ವಂತೆ. ಸೊ ಅದರಲ್ಲೂ ವುಮೆನ್ಸು ಸ್ವಲ್ಪ ರಿಸ್ಟ್ರಿಕ್ಷನ್ ಇದೆ ಅಂತ ಹೇಳ್ತಾಯಿದ್ರು. ಟೈಮಿಂಗ್ಸಲ್ಲಿ ಟೈಮಿಂಗ್ಸಲ್ಲಿ ಸೈಕಲ್ ಟೈಮಿಂಗ್ಸಲ್ಲಿ ಕೊಡೋಂಗಿಲ್ಲ. ಸೊ 10 ಡೇಸ್ ಹಿಂದೆ ಮುಂದೆ ಆಗಿರಬೇಕು. ಸೊ ಸುಮಾರು ಅವರು ಕಂಡೀಷನ್ಸ್ ಎಲ್ಲ ಹೇಳಿದ್ರು, ಬಟ್ ಕೊನೆಗೆ ನಂದಂತೂ ಕೊಡೋಕ್ಕಾಗಲ್ಲ ಅಂತ ಹೇಳಿದ್ರು. ಸರಿ ಅಂತೇಳಿ ಸುಮ್ಮನಾದೆ. ಇನ್ನು ಗಾನಶ್ರೀ ಅವ್ರು ಕೊಡ್ಬೋದು ಅಂತ ಹೇಳಿದ್ರು. ಸೊ ಹಾಗಾಗಿ ಫಸ್ಟ್ ಈ ಸಲ ಆ್ಯನಿವರ್ಸರಿಲಿ ಫಸ್ಟ್ ಬ್ಲಡ್ ಡೊನೇಷನ್ ಮಾಡ್ತಾ ಇರೋರು ಗಾನಶ್ರೀ ಅವರು. ಎಲ್ರಿಗೂ ತುಂಬ ಖುಷಿ ಆಯಿತು, ಅವ್ರಿಗೂ ತುಂಬ ಖುಷಿ ಆಯಿತು. ಇನ್ನು ಆ್ಯನಿವರ್ಸರಿ ಪ್ರೋಗ್ರಾಮ್ ಸೆಲೆಬ್ರೇಷನ್ನು 25th ಆ್ಯನಿವರ್ಸರಿ ಟಾಟಾ AIA ಇಂಟೈರ್ ಬ್ರಾಂಚಲ್ಲಿ ಎಲ್ಲ ಕಡೆ ಸೆಲೆಬ್ರೇಷನ್ ನಡೀತಾ ಇದೆ. ಅಟ್ ಅ ಟೈಮಿಂಗ್ಸಲ್ಲಿ ಕೇಕ್ ಕಟ್ ಮಾಡೋಣ ಅಂತೇಳಿ ಎಲ್ಲರೂ ಸೇರಿಕೊಂಡು ಕೇಕ್ ಕಟ್ ಮಾಡಿದ್ವಿ. ತುಂಬ ಖುಷಿಯಾಯಿತು. ನಮ್ಮಲ್ಲಿ ಈ ಬ್ರಾಂಚಲ್ಲಿ ಹೆಚ್ಚು ಇರೋದು ಸೀನಿಯರ್ ಸಿಟಿಸನ್ಸು. ಸೊ ಹಾಗಾಗಿ ಅವ್ರಿಗೆ ಬೇರೆ ಥರ ಗೇಮ್ ಆಡ್ಸೋದಕ್ಕಾಗಲ್ಲ ಅಂಥೇಳಿ ಡಮ್ಶಲಟ್ಸ್ ಆಡ್ಸೋಣ ಅಂಥೇಳಿ ಕೆಲವೊಂದು ಇಂಪಾರ್ಟೆಂಟ್ ನೇಮ್ಗಳನ್ನ ನಾವು ಬರೆದಿಟ್ಟಿದ್ವಿ. ಅಂದರೆ ಅವ್ರಿಗೆ ಕಂಡುಹಿಡಿಯೋದಕ್ಕೂ ಕೂಡ ಈಸಿ ಆಗಬೇಕು, ಹ್ಯಾಕ್ ಮಾಡೋದಕ್ಕೂ ಕೂಡ ಈಸಿ ಆಗಬೇಕು ಅನ್ನೋದ್ರಲ್ಲಿ ನಾವು ಮಾಡಿದ್ವಿ. ಎಲ್ಲರೂ ಖುಷಿಯಾಗಿ ಒಬ್ಬರಿಂದ ಒಬ್ರಿಗೆ ಅವರೇ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಹೇಳಿ ಇಷ್ಟಪಟ್ಟು ಬರ್ತಾಯಿದ್ರು. ನಮಗೂ ಕೂಡ ತುಂಬ ಖುಷಿ ಆಗ್ತಾಯಿತ್ತು. ಜೊತೆಗೆ ಯಾರು ಕರೆಕ್ಟಾಗಿ ಕಂಡುಹಿಡಿತಾರೆ ಅವ್ರಿಗೆ ಚಾಕ್ಲೇಟ್ಸ್ಗಳನ್ನ ಕೊಡೋಣ ಅಂಥೇಳಿ ಒಂದಷ್ಟು ಚಾಕ್ಲೇಟ್ಸ್ಗಳನ್ನ ತಂದಿಟ್ಟಿದ್ವಿ. ಸೀನಿಯರ್ ಸಿಟಿಸನ್ಸ್ ಆದ್ದರಿಂದ ಫಸ್ಟ್ ಸ್ಟಾರ್ಟಿಂಗು ನಾವು ಬರಲ್ಲ ಅಂತ ಹೇಳ್ತಾಯಿದ್ರು. ಬಟ್ 1 by 1 ಹಾಕ್ತಾ ಎಲ್ಲರೂ ಖುಷಿಯಿಂದ ಸೊ ಅವರೇ ಎದ್ದು ಬರ್ತಾಯಿದ್ರು. ಸ್ಮೈಲ್. ಕರೆಕ್ಟ್. 2020
ನಂಬರ್ 5555 55 ನಂಬರ್ 5555 55 ನಂಬರ್ 84 84 84 84 ಇನ್ನು ಸಿ ಗೇಮ್ ತುಂಬ ಚೆನ್ನಾಗಾಯಿತು. ವಿನ್ನರ್ಸ್ 4 ಜನಕ್ಕೂ ಕೂಡ ನಾವು ಏನು ಅಮೌಂಟ್ ಬಂದಿತ್ತು ಅದೆಲ್ಲ ಶೇರ್ ಮಾಡಿದ್ದಾಯಿತು. ಇನ್ನು ಅದೆಲ್ಲ ಆದಮೇಲೆ ಎಲ್ರಿಗೂ ವಿನ್ನರ್ಸ್ಗೆ ಟಾಟಾ ಕಂಪನಿಯಿಂದ ಬಂದಿರುವಂತಹ ಟೀ ಶರ್ಟ್ಗಳನ್ನ ಕೊಡಬೇಕಿತ್ತು. ಸೊ ಯಾರೆಲ್ಲ ಸೆಲೆಕ್ಟ್ ಆಗಿದ್ರು ಅಂದರೆ ಅವರ ಒಂದು ಕಾಂಟೆಸ್ಟ್ ಕಂಪ್ಲೀಟ್ ಮಾಡಿ ವಿನ್ ಆಗಿದ್ರು ಅವ್ರಿಗೆ ಅವರ ಒಂದು ಸೈಜ್ ಮೇಲೆ ಟೀ ಶರ್ಟ್ಗಳನ್ನ ತರಿಸಿದ್ವಿ. ಸೊ ಟೀ ಶರ್ಟ್ಗಳನ್ನ ಕೊಟ್ವಿ. ಎಲ್ಲರಿಗೂ ತುಂಬ ಖುಷಿ ಆಯಿತು. ಸೊ ಟಾಟಾ ಕಂಪ್ನಿಯಿಂದ ಬಂದಿರುವ ಟೀ ಶರ್ಟ್ ತುಂಬ ಖುಷಿಯಾಗಿ ಎಲ್ಲ ತೊಗೊಂಡ್ರು. ಪ್ರೋಗ್ರಾಮ್ ಅಂತೂ ತುಂಬಾ ಚೆನ್ನಾಗಾಯಿತು. ಲಾಸ್ಟಲ್ಲಿ ಅವರವರ ಒಪಿನಿಯನ್ ಕೂಡ ಎಲ್ಲರೂ ಶೇರ್ ಮಾಡಿದ್ರು. ಜೊತೆ ಎಲ್ಲರಿಗೂ ಕೂಡ ಒಂದು ತರಕಾರಿ ಬಾತು, ಮೊಸರನ್ನ, ಬಜ್ಜಿ, ಸೊ ಎಲ್ರಿಗೂ ಕೂಡ ಊಟ ಅಲ್ಲೇ ತರಿಸಿದ್ವಿ. ಸೊ ಹಾಗಾಗಿ ಎಲ್ಲರಿಗೂ ಊಟ ಬಡಿಸ್ಕೊಟ್ವಿ. ಇನ್ನು ನಾನು ಇವತ್ತು ನಮ್ಮ ಊರಲ್ಲಿ ಅಂದರೆ ಹೊಸುಂಡಿಲಿ ಹಬ್ಬ ಇದೆ, ಅಂದರೆ ಊರ ಮಾರಿ ಹಬ್ಬ. ಸೊ ಹಾಗಾಗಿ ಅಲ್ಲಿಗೆ ಹೋಗೋಣ ಅಂಥೇಳಿ ಸೊ ನಾನು ಅಲ್ಲಿಂದನೇ ಹೊರಟೆ. ಇನ್ನು ನನ್ನ ಮಗಳದು ಎಕ್ಸಾಮ್ ಕೂಡ ಮುಗ್ದಿತ್ತು. ಅವಳು ಆಫ್ ಡೇನೇ ಆದ್ದರಿಂದ ಮನೆಗೆ ಬಂದಿದ್ಲು. ಸರಿ ಅಂತೇಳಿ ಅವಳನ್ನೂ ಕರ್ಕೊಂಡು ಹೊರಡೋಣ ಅಂಥೇಳಿ ಹೊರಟೆ. ತುಂಬ ಬಿಸಿಲಿದೆ. ಇನ್ನು ಎಲ್ಲ ಕಡೆ ಮಾರಿ ಹಬ್ಬ ಅಲ್ವಾ, ಸೊ ಬಿಸಿಲಂತೂ ತುಂಬಾ ಇರುತ್ತೆ. ಇದು ಫಸ್ಟ್ ಟೈಮು ನಾನು ಹುಟ್ಟಿದಾಗಿಂದನೂ ಊರಲ್ಲಿ ಮಾರಿ ಹಬ್ಬ ನಾನು ನೋಡೇ ಇರಲಿಲ್ಲ. ತುಂಬ ಚಿಕ್ಕ ವಯಸ್ಸಲ್ಲೆಲ್ಲ ಕರ್ಕೊಂಡೋಗಿದ್ರಂತೆ, ನನಗೆ ನೆನಪಿಲ್ಲ. ಸೊ ಇವಾಗ ಆದರೆ ಅಮ್ಮ ಅಲ್ಲೇ ಇದ್ದಾರೆ. ಸೊ ಹಾಗಾಗಿ ಈ ಸಲ ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ನಿನ್ನೆ ತುಂಬಾ ಚೆನ್ನಾಗಿತ್ತಂತೆ. ನೈಟು ಪೂಜೆ ಎಲ್ಲ ತುಂಬಾ ಚೆನ್ನಾಗಾಯಿತು ಅಂತೆಲ್ಲ ಹೇಳ್ತಾಯಿದ್ರು. ಬಟ್ ನನಗೆ ನೈಟು ಸೊ ನನ್ನ ಮಗಳಿಗೆ ಎಕ್ಸಾಮ್ಸ್ ಇತ್ತು, ಜೊತೆಗೆ ನನಗೆ ಆಫೀಸಲ್ಲಿ ವರ್ಕ್ ಇತ್ತು. ಹಾಗಾಗಿ ನೈಟ್ ಹೋಗೋಕ್ಕಾಗಲಿಲ್ಲ. ನೋಡೋಣ ನೆಕ್ಸ್ಟ್ ವರ್ಷ ಏನಾದರೂ ಈ ಟೈಮಲ್ಲಿ ಫ್ರೀ ಆಯಿತು ಅಂದರೆ ಹೋಗೋಣ ಅಂದ್ಕೊಂಡಿದ್ದೀವಿ. ಇದು ನಮ್ಮ ಊರಿನ ರಿಂಗ್ ರೋಡು. ಇಲ್ಲಂತೂ ತುಂಬ ನಿಧಾನವಾಗಿ ಹೋಗಬೇಕು. ಇಲ್ಲಿ ತುಂಬ ಸಲ ಎಷ್ಟೋ ಜನಕ್ಕೆ ಆಕ್ಸಿಡೆಂಟ್ಸ್ ಆಗಿದೆ. ಸೊ ಹಾಗಾಗಿ ಈ ರೋಡಲ್ಲಂತೂ ನಾವು ತುಂಬ ನಿಧಾನಕ್ಕೆ ಹೋಗಬೇಕು. ಇನ್ನು ನಮ್ಮ ಥರನೇ ಹಬ್ಬಕ್ಕೆ ಬರೋರು ತುಂಬ ಜನ ಬರ್ತಾಯಿದ್ದಾರೆ. ಯಾಕಂದರೆ ಇವತ್ತು ಊರಲ್ಲಿ ನಾನ್ ವೆಜ್ ಹಬ್ಬ. ಇಲ್ಲಿ 3 ದಿನದ ಕಾಲ ಹಬ್ಬ ನಡೆಯುತ್ತೆ. ನೈಟ್ ಪೂರ್ತಿ ದೇವ್ರ ಮೆರವಣಿಗೆ ಎಲ್ಲ ಚೆನ್ನಾಗಿ ನಡೆಯುತ್ತೆ. ಹಾಗಾಗಿ ತುಂಬ ಜನ ಈ ಒಂದು ಹಬ್ಬಕ್ಕೆ ಬರೋರೆಲ್ಲ ಬರ್ತಾರೆ. ಬಿಸಿಲಂತೂ ತುಂಬಾ ಇದೆ. ಇಷ್ಟು ವರ್ಷಕ್ಕೆ ಫಸ್ಟ್ ಟೈಮು ನನಗೆ ನೆನಪಿರೋ ಹಾಗೆ ಬರ್ತಾ ಇರೋದು. ಈ ಸಲ ನನ್ನ ಮಗಳು ಕೂಡ, ಇನ್ನು ನನ್ನ ಮಗಳು ಹುಡ್ತಾಗಿಂದ ಈ ಒಂದು ಹಬ್ಬಕ್ಕೆ ಅಂದರೆ ನಮ್ಮೂರಲ್ಲಿ ಹೊಸುಂಡಿ ಗ್ರಾಮದ ಮಾರಿ ಹಬ್ಬಕ್ಕೆ ಅವಳು ಕೂಡ ಕರ್ಕೊಂಡು ಬಂದಿಲ್ಲ. ನೋಡೋಣ. ಫಸ್ಟು ದೇವ್ರ ದರ್ಶನ ಮಾಡೋಣ ಅಂದ್ಕೊಂಡು ಫಸ್ಟು ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀನಿ. ಬಟ್ ಇಷ್ಟೊತ್ತಲ್ಲಿ ದೇವ್ರ ದರ್ಶನ ಮಾಡೋದಕ್ಕಾಗಲ್ಲ, ಯಾಕೆಂದರೆ ಕ್ಲೋಸ್ ಆಗಿರುತ್ತೆ. ನೋಡೋಣ, ಓಪನ್ ಏನಾದ್ರು ಇದ್ದರೆ ದೇವಸ್ಥಾನ ಫಸ್ಟ್ ದರ್ಶನ ಮಾಡಿಕೊಂಡು ಆಮೇಲೆ ಹೋಗೋಣ ಅಂಥೇಳಿ. ಏಕೆಂದರೆ ಸೊ ಪೂಜೆ ಮಾಡೋ ಟೈಮಲ್ಲೇ ನಾವು ಬಂದಿರಲಿಲ್ಲ ಅಂಥೇಳಿ. ಇನ್ನು ಊರೊಳಗೆ ಎಲ್ಲ ನಿಶ್ಶಬ್ದವಾಗಿದೆ. ಕೆಲವು ಕಡೆ ಗಲಾಟೆ ಇದೆ, ಕೆಲವು ಕಡೆ ಸೈಲೆಂಟಾಗಿದೆ. ಇದು ಮೇನ್ ರೋಡು. ನಾನು ಹುಟ್ಟಿದಾಗ ನೋಡಿದ್ದಕ್ಕಿಂತ ಊರು ಇವಾಗ ತುಂಬಾ ಚೇಂಜಸ್ ಆಗಿದೆ, ತುಂಬಾ ಇಂಪ್ರೂವ್ಮೆಂಟ್ ಆಗಿದೆ. ಸೊ ಇದು ದೇವರ ಗುಡಿ, ದೇವಸ್ಥಾನ ಎಲ್ಲ ಫುಲ್ ಕ್ಲೋಸ್ ಆಗಿದೆ. ಇಲ್ಲೇನು ಅಂದರೆ ಸೊ ಈ ಒಂದು ಊರಲ್ಲಿ ದೇವರ ಹೆಸರು ಹೇಳಿ ಯಾವಾಗ ಪೂರ್ತಿ ಡಂಗೂರ ಸಾರ್ತಾರೆ ಆವತ್ತಿಂದ ಯಾರೂ ಕಾಲಲ್ಲಿ ಚಪ್ಪಲಿ ಹಾಕ್ಕೊಂಡು ದೇವಸ್ಥಾನದ ಮುಂದೆ ಹೋಗಂಗಿಲ್ಲ. ಇನ್ನು ಮನೆ ಹತ್ರ ಬಂದೆ. ಮನೆ ಹತ್ರ ನೋಡಿ ಎಷ್ಟು ಬಿಸಿಲಿದೆ. ಇನ್ನು ಆಲ್ರೆಡಿ ನಮ್ಮ ಮನೆಯಲ್ಲಿ ನಮ್ಮ ಅಕ್ಕ, ಭಾವ, ಮಕ್ಕಳು ಎಲ್ಲರೂ ಬಂದಿದ್ದಾರೆ. ಎಲ್ಲರೂ ಆಲ್ರೆಡಿ ಊಟ ಮುಗಿಸ್ ಕೂತಿದ್ದಾರೆ. ಸರ್ ನಾನು ಕೂಡ ಊಟ ಮಾಡೋಣ ಅಂಥೇಳಿ ಊಟ ಮುಗಿಸ್ಕೊಂಡು ಆರಾಮಾಗಿ ಒಂದು ನಿದ್ದೆ ಮಾಡೋಣ ಅಂಥೇಳಿ ನಿದ್ದೆ ಮಾಡಿ ಇನ್ನು ಹೊರಡೋ ಟೈಮಲ್ಲಿ ಈಗಲಾರು ದೇವ್ರ ದರ್ಶನ ಮಾಡೋಣ ಅಂಥೇಳಿ ಬಂದೆ. ಬಟ್ ದೇವಸ್ಥಾನ ಕ್ಲೋಸ್ ಆಗಿದೆ. ಬಟ್ ಅಂದರೂ ಪರವಾಗಿಲ್ಲ, ದೇವ್ರ ದರ್ಶನ ಆಯಿತು. ತುಂಬ ಖುಷಿ ಆಯಿತು. ದೇವರು ನೋಡಿದ ನೆನಪಿರಲಿಲ್ಲ ನನಗೆ ಇಷ್ಟು ವರ್ಷ. ಬಟ್ ದೇವಸ್ಥಾನ ನೋಡಿ ಖುಷಿ ಆಯಿತು. ಸೊ ಯಾರಿಗೋ ಅಮ್ಮ ಬಂದಿದೆ ಅಂಥೇಳಿ ಅಂದರೆ
ಅಮ್ಮ ಆಗಿದೆ ಅಂಥೇಳಿ ದೇವಸ್ಥಾನ ಪೂಜೆಗೆ ಅಂತ ಬಂದರು. ಆ ಟೈಮಲ್ಲಿ ದೇವಸ್ಥಾನನ ಓಪನ್ ಮಾಡಿದ್ರು. ಆಗ ನಾವು ನೋಡೋಣ ಅಂಥೇಳಿ ಹೋದ್ವಿ. ಸೊ ದೇವಸ್ಥಾನ ಇದು ಮೇನು. ಅಮ್ಮ ಊರಿಂದ ಬಂದಾಯಿತು. ನಾನು ಹುಟ್ಟಿ ಇಷ್ಟು ವರ್ಷಕ್ಕೆ ಇದೆ ಮೊದಲನೇ ಸಲ ಮಾರಿಯ ಗುಡಿ ನೋಡಿರೋದು. ಮಾರಿ ಗುಡಿ ಅಂದರೆ ಚಿಕ್ಕ ವಯಸ್ಸಲ್ಲೆಲ್ಲ ನೋಡಿದ್ದೀನಿ, ಬಟ್ ನೆನಪಿರಲಿಲ್ಲ. ಬಟ್ ಇವಾಗ ನೀಟಾಗಿ ನೋಡಿಕೊಂಡು ಬಂದ್ವಿ. ಸೊ ಹಳ್ಳಿ ವಾತಾವರಣ ಚೆನ್ನಾಗಿರುತ್ತೆ, ಆದರೆ ಜಾಸ್ತಿ ದಿನ ಇರೋದಕ್ಕಾಗಲ್ಲ. ಇನ್ನು ಅಲ್ಲಿಂದ ಆರಾಮಾಗಿ ಬಂದ್ವಿ. ಬಂದ ತಕ್ಷಣ ನನ್ನ ಮಗಳು ಚಪಾತಿ ಬೇಕು ಅಂತ ಅವಳೆ ಕಳಿಸ್ಕೊತಾ ಇದ್ದಾಳೆ. ಇನ್ನು ಬರಬೇಕಾದ್ರೆ ನಾವು ಸಾರು ಚಿಕನ್ ಎಲ್ಲ ತೊಗೊಂಡು ಬಂದಿದ್ದೀವಿ. ಇನ್ನು ಅದ್ರ ಜೊತೆಗೆ ನಮಗೆಲ್ಲ ಸ್ವಲ್ಪ ರೈಸ್ ಸಾಕು. ಸೊ ನಾನು ಮಧ್ಯಾಹ್ನ ಇವತ್ತು ಆಫೀಸಲ್ಲಿ ಫಂಕ್ಷನ್ ಇದ್ದಿದ್ದರಿಂದ ಅಲ್ಲೇ ಊಟ ಮಾಡ್ಕೊಂಡು ಹೋಗಿದ್ದೆ. ಸೊ ಮಧ್ಯಾಹ್ನ ಊರಲ್ಲಿ ಊಟ ಮಾಡಲಿಲ್ಲ ಅಂಥೇಳಿ ಪಾರ್ಸಲ್ ಕೊಟ್ಟಿದ್ದಾರೆ. ಏನೇ ಆದ್ರೂ ಹಳ್ಳಿಯಲ್ಲಿ ಒಂದಿನ ಇರೋಕ್ಕೆ ಮಾತ್ರ ಚೆಂದ. ನಮಗೆ ಅಂತೂ ನಮ್ಮೂರೇ ಸರಿ. ಕಡೆ ಮಾರಿ ಹಬ್ಬ ನಡೀತಾ ಇದೆ. ಸೊ ಇಲ್ಲೂ ಇವಾಗ ಮುಗೀತು. ಇನ್ನು ನೆಕ್ಸ್ಟ್ ವೀಕು ನಮ್ಮ ಊರ ಪಕ್ಕದ ಪಡವರಳ್ಳಿಗೆ ನಡೆಯುತ್ತೆ. ಅದರ ನೆಕ್ಸ್ಟ್ ವೀಕು ನಮ್ಮಲ್ಲಿ ನಡೆಯುತ್ತೆ. ಯುಗಾದಿ ಹಬ್ಬ ಮುಗಿಯೋದ್ರೊಳಗೆ ಎಲ್ಲ ಕಡೆ ಮಾರಿ ಹಬ್ಬ ಮುಗಿಬೇಕು. ಫಸ್ಟ್ ಸ್ಟಾರ್ಟ್ ಆಗೋದು ನಮ್ಮ ಉತ್ತನಹಳ್ಳಿಲಿ. ಅಂದರೆ ನಮ್ಮ ಸುಂಡಿ ಏನಿದೆ ಅಮ್ಮನ ಊರು, ಅಪ್ಪನ ಊರು, ಆ ಒಂದು ಊರು ಪಕ್ಕದಲ್ಲೇ ಇರೋದು ಉತ್ನಾಳಮ್ಮ. ಉತ್ನಾಳಮ್ಮನ ಬೆಟ್ಟ ಅಂದರೆ ತುಂಬಾ ಫೇಮಸ್ಸು ಮೈಸೂರಲ್ಲಿ. ಅದಕ್ಕೆ ಇನ್ನೊಂದು ಹೆಸರು ಬಂದು ತ್ರಿಪುರ ಸುಂದರಿ ಅಂತಲೂ ಕೂಡ ಇದೆ. ತುಂಬ ಚೆನ್ನಾಗಿದೆ ದೇವಸ್ಥಾನ. ಈ ಸಲ ಜಾತ್ರೆಗೆ ನಾನು ಹೋಗೋಕ್ಕಾಗಿರಲಿಲ್ಲ. ಸೊ ನೋಡೋಣ, ನೆಕ್ಸ್ಟ್ ಟೈಮ್ ಫ್ರೀ ಆದಾಗ ಹೋಗಿ ಬರ್ತೀನಿ. ಅಂತೂ ಇಂತೂ ಇವತ್ತಿನ ವ್ಲಾಗ್ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಸೊ ಆಫೀಸಲ್ಲಿ ಸೆಲೆಬ್ರೇಷನ್ನು, ಊರಲ್ಲಿ ಹಬ್ಬ, ಎರಡೂ ತುಂಬಾ ಖುಷಿ ಆಯಿತು. ಒಟ್ಟಿನಲ್ಲಿ ಇವತ್ತು ದಿನ ಅಂತೂ ನನಗೆ ಫುಲ್ ಸ್ಪೆಷಲ್ ಡೇ. ತುಂಬ ಖುಷಿ ಆಯಿತು. ಬೈ ಗಾಯ್ಸ್.